ನಮಸ್ಕಾರ ಸಿಂಹ ರಾಶಿಯವರೇ, ಇವತ್ತಿನ ಈ ವಿಶೇಷ ವಿಡಿಯೋ ಕೇವಲ ರಾಶಿ ಭವಿಷ್ಯವಲ್ಲ, ಇದು ನಿಮ್ಮ ಜೀವನದ ಆರ್ಥಿಕ ಸ್ಥಿತಿಯನ್ನು ಬದಲಿಸಬಲ್ಲ ಮಹತ್ತರ ಸುದ್ದಿಯಾಗಿದೆ. ಮೇ 14ರ ಬೆಳಿಗ್ಗೆ 10:58ಕ್ಕೆ ಬ್ರಹ್ಮಾಂಡದಲ್ಲಿ ಒಂದು ಅದ್ಭುತ ಪವಾಡ ನಡೆದು ಹೋಗಿದೆ. ಸೌಂದರ್ಯ, ಐಶ್ವರ್ಯ ಮತ್ತು ಕಲೆಯ ಕಾರಕನಾದ ಶುಕ್ರ ದೇವನು ತನ್ನ ರಾಶಿಯನ್ನು ಬದಲಿಸಿ ಮಿಥುನ ರಾಶಿಗೆ ಪ್ರವೇಶಿಸಿದ್ದಾನೆ. ವಿಶೇಷವೆಂದರೆ ಅಲ್ಲಿ ಈಗಾಗಲೇ ಭಾಗ್ಯವಿಧಾತ ದೇವಗುರು ಬೃಹಸ್ಪತಿ ಅಂದರೆ ಗುರು ಗ್ರಹನೂ ಕೂಡ ವಿರಾಜಮಾನನಾಗಿದ್ದಾನೆ. ಸಿಂಹ ರಾಶಿಯವರ ಪಾಲಿಗೆ ಈ ಸಂಯೋಗವು ನಿಮ್ಮ ಜಾತಕದ ಅತ್ಯಂತ ಶಕ್ತಿಯುತವಾದ 11ನೇ ಮನೆಯಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಸಂಭವಿಸುತ್ತಿದೆ. ಈ ಗುರು ಮತ್ತು ಶುಕ್ರರ ಮಿಲನದಿಂದ ನಿಮ್ಮ ಜೀವನದಲ್ಲಿ ಮಹಾಧನ ರಾಜಯೋಗ ಸೃಷ್ಟಿಯಾಗಲಿದೆ. ಮುಂದಿನ 25 ದಿನಗಳು ಅಂದರೆ ಜೂನ್ 8ರವರೆಗೆ ನಿಮ್ಮ ಬದುಕಿನಲ್ಲಿ ಯಾವೆಲ್ಲ ಪವಾಡಗಳು ನಡೆಯಲಿವೆ ಎಂಬುದನ್ನು ಈ ವಿಶೇಷ ಸಂಚಿಕೆಯಲ್ಲಿ ತಿಳಿಯೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, 11ನೇ ಮನೆಯಲ್ಲಿ ಗುರು ಶುಕ್ರ ಮಿಲನದ ರಹಸ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 11ನೇ ಮನೆಯನ್ನು ಲಾಭಸ್ಥಾನ ಎನ್ನಲಾಗುತ್ತದೆ. ಇದು ನಮ್ಮ ಆಸೆಗಳು, ದೊಡ್ಡ ಮಟ್ಟದ ಹಣದ ಲಾಭ ಮತ್ತು ಸಾಮಾಜಿಕ ವರ್ತುಲವನ್ನು ಸೂಚಿಸುತ್ತದೆ. ಗುರು ಮತ್ತು ಶುಕ್ರರ ಶಕ್ತಿ. ಗುರುವು ಜ್ಞಾನ ಮತ್ತು ಸಮೃದ್ಧಿಯ ದೇವತೆ, ಶುಕ್ರನು ಐಷಾರಾಮಿ ಮತ್ತು ಸುಖದ ಅಧಿಪತಿ. ಇವರಿಬ್ಬರೂ ಲಾಭಸ್ಥಾನದಲ್ಲಿ ಒಂದಾದಾಗ ಸಿಂಹರಾಶಿಯವರಿಗೆ ಅದು ಕುಬೇರನ ಖಜಾನೆ ತೆರೆದಂತೆ. ಭಾಗ್ಯದ ಬೆಂಬಲ. ಇಲ್ಲಿಯವರೆಗೆ ನೀವು ಪಟ್ಟ ಶ್ರಮಕ್ಕೆ ಈಗ ಫಲ ಸಿಗುವ ಸಮಯ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಕೇವಲ ಬ್ರಹ್ಮಾಂಡದ ಒಂದು ಚಿಕ್ಕ ಆಶೀರ್ವಾದದ ಅಗತ್ಯವಿತ್ತು. ಅದು ಈಗ ಮೇ 14ರಿಂದ ನಿಮಗೆ ಲಭಿಸಲು ಪ್ರಾರಂಭಗೊಂಡಿದೆ. ಆರ್ಥಿಕ ಪ್ರಗತಿ ಮತ್ತು ಜಾಕ್ಪಾಟ್ ಲಾಭ. ಈ ಯೋಗದ ಅತ್ಯಂತ ದೊಡ್ಡ ಪ್ರಭಾವ ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಇರಲಿದೆ. ಹಲವು ಮೂಲಗಳಿಂದ ಆದಾಯ. ಲಾಭ ಸ್ಥಾನದಲ್ಲಿ ಶುಕ್ರ ಮತ್ತು ಗುರು ಇರುವುದರಿಂದ ನಿಮಗೆ ಹಣ ಕೇವಲ ಒಂದು ದಾರಿಯಿಂದ ಬರುವುದಿಲ್ಲ, ಬದಲಾಗಿ ಹಣ ಬರುವ ದಾರಿಗಳು ಹೆಚ್ಚಾಗಲಿವೆ. ಇದರ ಜತೆಗೆ ಇಲ್ಲಿ ನಿಮ್ಮ ಸಿಕ್ಕಿ ಬಿದ್ದಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈಸೇರುವ ಯೋಗವಿರಲಿದೆ. ವಿಶೇಷವಾಗಿ ಇಲ್ಲಿ ಪೂರ್ವಜರ ಆಸ್ತಿಯೊಂದು ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ತಂದು ಕೊಡಬಹುದಾದ ಸಾಧ್ಯತೆ ಈ ಸಮಯದಲ್ಲಿ ಖಂಡಿತ ಇರಲಿದೆ. ಷೇರು ಮಾರುಕಟ್ಟೆ ಮತ್ತು ಹೂಡಿಕೆ. ನೀವು ಹಳೆಯ ಹೂಡಿಕೆಗಳಿಂದ ನಷ್ಟ ಅನುಭವಿಸಿದ್ದರೆ ಈಗ ಅದು ಲಾಭವಾಗಿ ಬದಲಾಗಲಿದೆ. ಮ್ಯೂಚುವಲ್ ಫಂಡ್ ಅಥವಾ ಟ್ರೇಡಿಂಗ್ನಲ್ಲಿ ತೊಡಗಿರುವವರಿಗೆ ಇದು ಜಾಕ್ಪಾಟ್ ಸಮಯ ಎಂದರೆ ತಪ್ಪಾಗಲಾರದು. ನಿಮ್ಮ ಆರ್ಥಿಕ ನಿರ್ಧಾರಗಳು ಕಂಪ್ಯೂಟರ್ಗಿಂತಲೂ ವೇಗವಾಗಿ ಮತ್ತು ಸರಿಯಾಗಿ ಇರಲಿವೆ. ಹೀಗಾಗಿ ಇಲ್ಲಿ ಕೆಲವರಿಗೆ ಈ ಹಿಂದೆ ಉಂಟಾಗಿದ್ದ ನಷ್ಟದ ಮರುಪೂರಣವೂ ಉಂಟಾಗಬಹುದಾದ ಯೋಗವಿರಲಿದೆ. ಇನ್ನು ಕೆರಿಯರ್, ಕ್ರಿಯೇಟಿವಿಟಿ ಮತ್ತು ಯಶಸ್ಸು. ಸಿಂಹ ರಾಶಿಯವರು ಹುಟ್ಟುತ್ತಲೇ ನಾಯಕತ್ವದ ಗುಣ ಹೊಂದಿದವರು. ಈ ಸಂಚಾರವು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವು ನೀಡಲಿದೆ. ಇಲ್ಲಿ ನಿಮ್ಮ ವೇಗದ ಗತಿಯೂ ಖಂಡಿತ ಲಾಭದೊಂದಿಗೆ ಬೆಸೆದುಕೊಳ್ಳಲಿದೆ. ಸೃಜನಶೀಲ ಕ್ಷೇತ್ರ. ಯಾರು ಕಲೆ, ಮೀಡಿಯಾ, ಸಿನಿಮಾ ಅಥವಾ ಯಾವುದೇ ಕ್ರಿಯೇಟಿವ್ ಫೀಲ್ಡ್ನಲ್ಲಿದ್ದಾರೋ ಅವರಿಗೆ ಜೂನ್ 8ರವರೆಗೆ ಸುವರ್ಣ ಕಾಲ. ನಿಮ್ಮ ಪ್ರತಿಭೆ ಇಡೀ ಜಗತ್ತಿಗೆ ತಿಳಿಯಲಿದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ವ್ಯವಹಾರದಲ್ಲಿ ಹೊಸ ಐಡಿಯಾ. ಬಿಸಿನೆಸ್ ಮಾಡುವವರಿಗೆ ಹೊಸ ಮತ್ತು ಅದ್ಭುತ ಐಡಿಯಾಗಳು ಹೊಳೆಯಲಿವೆ. ಇದು ನಿಮ್ಮನ್ನು ಆರ್ಥಿಕವಾಗಿ ಮತ್ತಷ್ಟು ಬಲಪಡಿಸಲಿದೆ. ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ. ವಿದ್ಯಾರ್ಥಿಗಳಿಗೆ ಈ ಅವಧಿಯು ಸ್ವರ್ಗಕ್ಕಿಂತ ಕಡಿಮೆಯಿಲ್ಲ ಎಂದು ಹೇಳಬಹುದು. ಅಂದರೆ ಇದು ಮಹಾ ಅದೃಷ್ಟದ ಸಮಯವಾಗಿರಲಿದೆ. ಸೂರ್ಯನ ರಾಶಿಯಾದ ಸಿಂಹದ ವಿದ್ಯಾರ್ಥಿಗಳಿಗೆ ಗುರು ಮತ್ತು ಶುಕ್ರರ ಜ್ಞಾನವು ಶಿಕ್ಷಣದ ಕ್ಷೇತ್ರದಲ್ಲಿ ಉತ್ತುಂಗಕ್ಕೇರಿಸಲಿದೆ. ಇಲ್ಲಿ ನೀವು ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನಾರ್ಜನೆ ಹೊಂದಬಹುದಾದ ಸಾಮರ್ಥ್ಯವನ್ನು ಹೊಂದಲಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಈ ಬಾರಿ ಐತಿಹಾಸಿಕ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿದೆ. ಇದು ನಿಮ್ಮ ಶೈಕ್ಷಣಿಕ ಜೀವನದ ಸುವರ್ಣ ಕಾಲ. ವೈಯಕ್ತಿಕ ಜೀವನ ಮತ್ತು ಆಸೆಗಳ ಈಡೇರಿಕೆ. ಈ ಮಹಾಧನ ರಾಜಯೋಗವು ಕೇವಲ ಹಣ ನೀಡುವುದಿಲ್ಲ, ನಿಮ್ಮ ಮನದ ಆಸೆಗಳನ್ನು ಪೂರೈಸಲಿದೆ. ಸಂಬಂಧಗಳು. ಪ್ರೇಮ ಸಂಬಂಧಗಳಲ್ಲಿ ಹೊಸ ಚೈತನ್ಯ ಬರಲಿದೆ. ಸಿಂಗಲ್ ಆಗಿರುವ ಸಿಂಹ ರಾಶಿಯವರ ಜೀವನಕ್ಕೆ ಒಬ್ಬ ಆಕರ್ಷಕ ಮತ್ತು ತಿಳುವಳಿಕೆಯುಳ್ಳ ವ್ಯಕ್ತಿಯ ಪ್ರವೇಶವಾಗಬಹುದು. ವಿಶೇಷವಾಗಿ ಇಲ್ಲಿಯವರೆಗೂ ಸಂಬಂಧಗಳಲ್ಲಿ ಮನೆ ಮಾಡಿದ್ದ ತಪ್ಪು ತಿಳುವಳಿಕೆಗಳು ದೂರಗೊಳ್ಳಬಹುದಾದ ಸಾಧ್ಯತೆಗಳು ಸಹ ಇರಲಿವೆ. ಸಂತಾನ ಯೋಗ. ದಂಪತಿಗಳಿಗೆ ಸಂತಾನ ಸುಖದ ವಿಷಯದಲ್ಲಿ ಉತ್ತಮ ಸುದ್ದಿ ಸಿಗಲಿದೆ. ಒಂದು ವೇಳೆ ಈ ಅವಧಿಯಲ್ಲಿ ಮಗು ಜನಿಸಿದರೆ ಅದು ಅತ್ಯಂತ ಬುದ್ಧಿವಂತ ಮತ್ತು ಸುಂದರವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಖುಷಿಯ ಸಮಯವಾಗಿರಲಿದೆ. ಸಮಾಜ ಮತ್ತು ಮಿತ್ರರು. ನಿಮ್ಮ ಸೋಷಿಯಲ್ ನೆಟ್ವರ್ಕ್ ದೊಡ್ಡದಾಗಲಿದೆ ಮತ್ತು ಹಿರಿಯ ಸಹೋದರರು ಅಥವಾ ಸ್ನೇಹಿತರ ಸಹಾಯದಿಂದ ದೊಡ್ಡ ಲಾಭ ಪಡೆಯುವಿರಿ. ಇಷ್ಟೆಲ್ಲಾ ಶುಭ ಫಲಗಳಿದ್ದರೂ ನೀವು 2 ಪ್ರಮುಖ ಎಚ್ಚರಿಕೆಗಳನ್ನು ವಹಿಸಬೇಕು ಎಂದು ಅನುಭವಿ ಜ್ಯೋತಿಷಿಗಳು ಸಲಹೆ ನೀಡುತ್ತಾರೆ. ಆರೋಗ್ಯ. ಈ ಅವಧಿಯಲ್ಲಿ ರುಚಿಕರವಾದ ಮತ್ತು ಸಿಹಿ ಆಹಾರವನ್ನು ಹೆಚ್ಚು ಸೇವಿಸುವ ಆಸೆಯಾಗಬಹುದು. ಇದು ನಿಮ್ಮ ತೂಕ ಹೆಚ್ಚಾಗಲು ಅಥವಾ ಹೊಟ್ಟೆಯ ಸಮಸ್ಯೆಗೆ ಕಾರಣವಾಗಬಹುದು. ಆಹಾರದ ಮೇಲೆ ನಿಯಂತ್ರಣವಿರಲಿ. ಸಮತೋಲನ. ಪ್ರೇಮ ಅಥವಾ ಮನರಂಜನೆಯಲ್ಲಿ ಅತಿಯಾಗಿ ಮುಳುಗಿ ನಿಮ್ಮ ಕೆರಿಯರ್ ಅಥವಾ ಓದನ್ನು ನಿರ್ಲಕ್ಷ್ಯ ಮಾಡಬೇಡಿ.
ಅತಿಯಾದದ್ದು ಯಾವುದೂ ಒಳ್ಳೆಯದಲ್ಲ. ಚಮತ್ಕಾರಿ ಪರಿಹಾರಗಳು. ಈ ರಾಜಯೋಗದ ಸಂಪೂರ್ಣ ಲಾಭ ಪಡೆಯಲು ಈ ಸರಳ ಪರಿಹಾರಗಳನ್ನು ತಪ್ಪದೇ ಮಾಡಿ. ಶುಕ್ರನ ಕೃಪೆಗಾಗಿ ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಚಿಕ್ಕ ಹೆಣ್ಣುಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ರಸಗುಲ್ಲ ಅಥವಾ ಬರ್ಫಿ ಹಂಚಿ. ಗುರುವಿನ ಆಶೀರ್ವಾದಕ್ಕಾಗಿ ಪ್ರತಿ ಗುರುವಾರ ಮನೆಯಿಂದ ಹೊರಡುವಾಗ ಹಣೆಗೆ ಕೇಸರಿ ಅಥವಾ ಹಳದಿ ತಿಲಕವನ್ನು ಇಟ್ಟುಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಶನಿದೇವನ ಪ್ರೀತಿ ಪಡೆಯಲು ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಿ. ಸಿಂಹ ರಾಶಿಯವರೇ, ಈ ಮೇ 14ರಿಂದ ಜೂನ್ 8ರವರೆಗೆ ತಾಯಿ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಮುಂದೆ ಸಾಗಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ವಿಶೇಷವಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಲಕ್ಷ್ಮಿ ಎಂದು ಬರೆಯಿರಿ. ಸದಾ ಶುಭವಾಗಲಿ.